ಕರ್ತನ ಪ್ರೀತಿಯ ಸಭೆಯವರೇ, ನಿಮ್ಮೆಲ್ಲರನ್ನೂ ಈ ಉದಯಕಾಲದ ಆರಾಧನೆಗೆ ನಾನು ಸ್ವಾಗತಿಸ್ತೇನೆ. ನಾವು ಈ ಆರಾಧನೆಯನ್ನು ಪ್ರಾರಂಭಿಸುವಂತೆ ಕ್ಷಣಕಾಲ ಮೌನವಾಗಿದ್ದು ಈ ಆರಾಧನೆಗೋಸ್ಕರವಾಗಿ ನಮ್ಮನ್ನು ಸಿದ್ಧಪಡಿಸಿಕೊಳ್ಳೋಣ. ದೇವರ ವಾಕ್ಯವು ಹೇಳುವಂದರೆ, ಆಹಾ, ದೇವರ ಐಶ್ವರ್ಯವೂ ಜ್ಞಾನವೂ ವಿವೇಕವೂ ಎಷ್ಟೋ ಅಗಾಧ, ಆತನ ತೀರ್ಮಾನಗಳು ಪರಿಶೋಧನೆಗೆ ಎಷ್ಟೋ ಅಗಮ್ಯ, ಆತನ ಮಾರ್ಗಗಳು ಕಂಡುಹಿಡಿಯುವುದಕ್ಕೆ ಎಷ್ಟೋ ಅಸಾಧ್ಯ. ಸಮಸ್ತವೂ ಆತನಿಂದ ಉತ್ಪತ್ತಿಯಾಗಿ ಆತನಿಂದ ನಡೆಯುತ್ತಾ ಆತನಿಗಾಗಿ ಇರುತ್ತದೆ. ಆತನಿಗೆ ಸದಾಕಾಲವೂ ಸ್ತೋತ್ರ. ನಮ್ಮ ಆರಂಭವು ತಂದೆ, ಮಗ, ಪರಿಶುದ್ಧಾತ್ಮನ ನಾಮದಲ್ಲಿ ಉಂಟಾಗಲಿ. ಆಮೇನ್. ನಾವು ದೇವರನ್ನು ಆರಾಧಿಸುವಂತೆ, ಆತನ ಪವಿತ್ರ ನಾಮವನ್ನು ನಾವು ಸಂಕೀರ್ತಿಸುವಂತೆ 2 ಸಂಗೀತಗಳನ್ನು ನಾವು ಹಾಡುವುದರ ಮೂಲಕವಾಗಿ ಆತನ ನಾಮವನ್ನು ನಾವು ಘನಪಡಿಸೋಣ. ಈ ಮುಂದಿನ ಎಲ್ಲ 2 ಸಂಗೀತಗಳಲ್ಲಿ ನೀವು ಕೂಡ ಅದರಲ್ಲಿ ಭಾಗವಹಿಸುವಂತೆ, ನೀವು ಹಾಡುವಂತೆ ನಾನು ನಿಮ್ಮನ್ನು ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ತೇನೆ. ಎಲ್ಲ ಕಾಲದೊಳು ಎಲ್ಲ ವೇಳೆಯೊಳು ದೇವಾ ನಿನ್ನ ನಾ ಸ್ತುತಿಪೆ, ದೇವಾ ನಿನ್ನ ನಾ ಸ್ತುತಿಪೆ. ಎಲ್ಲ ಕಾಲದೊಳು ಎಲ್ಲ ವೇಳೆಯೊಳು ದೇವಾ ನಿನ್ನ ನಾ ಸ್ತುತಿಪೆ, ದೇವಾ ನಿನ್ನ ನಾ ಸ್ತುತಿಪೆ. ಆದಿಯು ನೀನೇ, ಅಂತ್ಯವು ನೀನೇ, ಜ್ಯೋತಿಯು ನೀನೇ. ಆದಿಯು ನೀನೇ, ಅಂತ್ಯವು ನೀನೇ, ಜ್ಯೋತಿಯು ನೀನೇ. ನನ್ನ ಭಾಗ್ಯವು ನೀನೇ, ಎಲ್ಲ ಕಾಲದೊಳು ಎಲ್ಲ ವೇಳೆಯೊಳು ದೇವಾ
सर्वकष्ट परिहार गैयुವಂಥ ಕ್ರಿಸ್ತನು ಇದ್ದರೇನ ಗೆಂಥ ಭಾಗ್ಯ ಆತ್ಮಕ್ಕೆಂಥ ಸೌಖ್ಯವು ಮರ್ತ್ಯರಾದ ಮಿತ್ರರೆಲ್ಲ ನನ್ನ ಬಿಟ್ಟು ಬೇಟರು ದಿವ್ಯ ಮಿತ್ರ ನಾದ ಕ್ರಿಸ್ತ ಎಂದು ಬೀಡ ದಾತನು ಆತ ಹತ್ರ ವೀರುವಲ್ಲಿ ತಾಪತ್ರಯ ಬಂದರು ದೃಷ್ಟಿಯಿಟ್ಟು ಆತನಲ್ಲಿ ಶಾಂತಿ ಹೊಂದು ತೀರ್ಪೇನು ಆತನೊಳ್ಳೆ ಮಿತ್ರನಾಗಿ ತಾಪಿಯಾದ ನನಗೆ ನಾನು ಸಹ ತಾಪಿಯೆಂದು ಧೈರ್ಯವನ್ನು ಹೇಳನೆ. ಹೋತು ಕೊಳ್ಳಲಾರದಂಥ ಭಾರನಗಿರಲು ಆಪ್ತ ಮಿತ್ರ ನೇರವಾಗು ನೀನೇ ನನ್ನ ಶರಣು. ನಾನು ಬಲಹೀನನೆಂದು ನೀನು ತಿಳಿದಾತನು. ನೀನಗೆನ್ನ ಕೃಪೆ ಸಾಕು ಎಂದು ಬಲ ಪಡಿಸು. ಆರಾಧನಾ ಕ್ರಮ ಪುಸ್ತಕ ಪುಟ 105. ತ್ರಯೇಕ ದೇವರ ಸ್ತುತಿಯನ್ನು ನಾವು ಮಾಡೋಣ.
105ನೇ ಪುಟದಲ್ಲಿರುವಂಥ ತ್ರೈಕ ದೇವರ ಸ್ತುತಿಯನ್ನು ನಾವು ಮಾಡೋಣ. ಪರಿಶುದ್ಧನೇ ಪರಿಶುದ್ಧನೇ ಪರಿಶುದ್ಧನೇ, ದೂತ ಗಣಗಳ ಒಡೆಯನಾದ ದೇವರೇ, ಇಹ ಪರಲೋಕಗಳು ನಿನ್ನ ಪ್ರಭಾವದಿಂದ ತುಂಬಿವೆ. ಮಹೋನ್ನತನಾದ ಪ್ರಭುವೇ, ನಿನಗೆ ಮಹಿಮೆ ಉಂಟಾಗಲಿ. ದೇವರೇ ಪರಿಶುದ್ಧನು ನೀನು, ಸರ್ವಶಕ್ತನೇ ಪರಿಶುದ್ಧನು ನೀನು, ಸದಾ ಜೀವಿಸುವಾತನೇ ಪರಿಶುದ್ಧನು ನೀನು, ಕರ್ತನೇ ನಮ್ಮ ವಿಮೋಚಕನೇ, ನಮಗೋಸ್ಕರ ಶಿಲುಬೆಯನ್ನು ತಾಳಿದಾತನೇ, ನಮ್ಮನ್ನು ಕರುಣಿಸು. ಕರ್ತನೇ ಪವಿತ್ರಾತ್ಮನೇ, ನಮ್ಮ ಮೇಲೆ ದಯವಿಡು. ಕರ್ತನೇ ನಮ್ಮ ಪ್ರಾರ್ಥನೆಗಳನ್ನು ಸ್ತುತಿಗಳನ್ನು ಸ್ವೀಕರಿಸಿ ನಮ್ಮನ್ನು ಕರುಣಿಸು. ನಾವು ಕ್ಷಣಕಾಲ ಮೌನವಾಗಿದ್ದು ನಮ್ಮ ವೈಯಕ್ತಿಕ ತಪ್ಪು ದೋಷಗಳನ್ನು ದೇವರ ಸನ್ನಿಧಾನದಲ್ಲಿ ನಾವು ಆಯ್ಕೆ ಮಾಡೋಣ. ದೇವರ ವಾಕ್ಯವು ನಮಗೆ ಹೇಳುವುದೇನೆಂದರೆ, ನಮ್ಮಲ್ಲಿ ಪಾಪವಿಲ್ಲವೆಂದು ನಾವು ಹೇಳಿದರೆ ನಮ್ಮನ್ನು ನಾವೇ ಮೋಸಪಡಿಸಿಕೊಳ್ಳುತ್ತೇವೆ ಮತ್ತು ಸತ್ಯ ಎಂಬುದು ನಮ್ಮಲ್ಲಿಲ್ಲ. ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತ ನಂಬಿಗಸ್ತನೂ ನೀತಿವಂತನೂ ಆಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವನು. 108ನೇ ಪುಟದಲ್ಲಿರುವಂಥ ಅರಿಕೆಯ ಪ್ರಾರ್ಥನೆಯನ್ನು ನಾವೆಲ್ಲರೂ ಒಟ್ಟಾಗಿ ಮಾಡೋಣ. ಸರ್ವಶಕ್ತನಾದ ಅತಿ ಕನಿಕರವುಳ್ಳ ತಂದೆಯೇ, ನಾವು ತಪ್ಪಿಸಿಕೊಂಡ ಕುರಿಗಳಂತೆ ನಿನ್ನ ಮಾರ್ಗವನ್ನು ಬಿಟ್ಟು ತಿರುಗಾಡಿದ್ದೇವೆ. ಹೆಚ್ಚಾಗಿ ನಮ್ಮ ಇಷ್ಟಾನುಸಾರವೇ ನಡೆದಿದ್ದೇವೆ. ನಿನ್ನ ಪವಿತ್ರ ಆಜ್ಞೆಗಳನ್ನು ಮೀರಿದ್ದೇವೆ. ಮಾಡತಕ್ಕದನ್ನು ಮಾಡದೆ ಮಾಡಬಾರದನ್ನು ಮಾಡಿದ್ದೇವೆ. ನಮ್ಮಲ್ಲಿ ಯಾವ ಸ್ವಸ್ಥತೆಯೂ ಇಲ್ಲ. ನೀನಾದರೂ ಕರ್ತನೇ, ನೀಚ ಪಾಪಿಗಳಾದ ನಮ್ಮನ್ನು ಖಂಡಿಸು. ತಮ್ಮ ತಪ್ಪುಗಳನ್ನು ಅರಿಕೆ ಮಾಡುವವರಿಗೆ ಕೃಪೆ ತೋರಿಸು. ನಮ್ಮ ಕರ್ತನಾದ ಕ್ರಿಸ್ತ ಯೇಸುವಿನಲ್ಲಿ ನೀನು ಮನುಷ್ಯರಿಗೆ ಮಾಡಿರುವ ಕರ್ತಳತೆಯಲ್ಲಿ ಪಶ್ಚಾತ್ತಾಪ ಪಡುವವರನ್ನು ಉದ್ಧರಿಸು. ಬಹು ಕನಿಕರವುಳ್ಳ ತಂದೆಯೇ, ನಿನ್ನ ಪವಿತ್ರ ನಾಮಕ್ಕೆ ಮಹಿಮೆ ಉಂಟಾಗುವಂತೆ ನಾವು ಇನ್ನು ಮೇಲೆ ದೇವಭಕ್ತಿಯು ನೀತಿಯು ಸ್ವಸ್ಥ ಚಿತ್ತವುಳ್ಳವರಾಗಿ ಜೀವಿಸುವ ಹಾಗೆ ಆತನ ನಿಮಿತ್ತ ಸಹಾಯದಾಯ ಪಾಲಿಸು. ಆಮೇಲೆ ಶುದ್ಧ ಮಾಡಬಲ್ಲ. ಓ ದಿವ್ಯ ಕರ್ತನೇ, ಸ್ವಪ್ರಾಣದಾನಿಯೇ, ನಿನ್ಯಜ್ಞ ಬಿಟ್ಟರೆ ಬೇರೆ ಗತಿಯಲ್ಲೂ ಸರ್ವಶಕ್ತನಾದ ಮಹಾಕರುಣೆಯುಳ್ಳ ಕರ್ತನು ನಮ್ಮ ಪಾಪಗಳೆಲ್ಲ ಕ್ಷಮಿಸಿ ಪರಿಹರಿಸಿ ಬಾಳನ್ನು ತಿದ್ದಿಕೊಳ್ಳುವುದಕ್ಕೆ ಸಮಯವನ್ನು ಪವಿತ್ರಾತ್ಮನಿಂದ ಆಗುವ ಸುಪ್ರೇರಣೆಯನ್ನು ಆದರಣೆಯನ್ನು ನಮಗೆ ದಯಪಾಲಿಸಲಿ. ಆಮೆನ್.
ದಿನಕ್ಕೆ ನೇಮಕವಾದಂಥ ಸುವಾರ್ಥ ವಾಕ್ಯ ಭಾಗವನ್ನು ನಾವು ಓದಿ ಕೇಳೋಣ. ಈ ಪರಿಶುದ್ಧವಾದ ದಿನದಂದು ಸುವಾರ್ತಾ ಪಾರಾಯಣಕ್ಕಾಗಿ ನೇಮಕವಾಗಿರುವ ವೇದ ಭಾಗವು ಶ್ರೀ ಯೋಹಾನನು ಬರೆದ ಸುವಾರ್ತೆ 11ನೇ ಅಧ್ಯಾಯ 17ರಿಂದ 28 ವಚನಗಳವರೆಗೆ. ಶ್ರೀ ಯೋಹಾನನು ಬರೆದ ಸುವಾರ್ತೆ 11ನೇ ಅಧ್ಯಾಯ ವಚನಗಳು 17ರಿಂದ 28ರವರೆಗೆ. ದೇವರ ವಾಕ್ಯವನ್ನು ಕೇಳೋಣ. ಯೇಸು ಬಂದಾಗ ಲಾಜರನನ್ನು ಸಮಾಧಿಯಲ್ಲಿಟ್ಟು 4 ದಿವಸವಾಯಿತೆಂದು ಆತನಿಗೆ ತಿಳಿದು ಬಂತು. ಬೇತಾನ್ಯವು ಯೆರೂಸಲೇಮಿಗೆ ಸಮೀಪವಾಗಿತ್ತು. ಇದಕ್ಕೂ ಅದಕ್ಕೂ ಹೆಚ್ಚು ಕಡಿಮೆ 1 ಹರದಾರಿ ಅಂತರ. ಆದುದರಿಂದ ಯಹೂದ್ಯರಲ್ಲಿ ಅನೇಕರು ಮಾರ್ತಳ ಮತ್ತು ಮರಿಯಳ ಬಳಿಗೆ ಅವರನ್ನು ತಮ್ಮನ ವಿಷಯದಲ್ಲಿ ಸಂತೈಸಬೇಕೆಂದು ಬಂದಿದ್ದರು. ಹೀಗಿರುವಲ್ಲಿ ಮಾರ್ಥಳು ಯೇಸು ಬರುತ್ತಾನೆಂದು ಕೇಳಿ ಆತನನ್ನು ಎದುರುಗೊಳ್ಳುವುದಕ್ಕೆ ಹೋದಳು. ಆದರೆ ಮರಿಯಳು ಮನೆಯಲ್ಲೇ ಕೂತುಕೊಂಡಿದ್ದಳು. ಮತ್ತು ಮಾರ್ಥಳು ಯೇಸುವಿಗೆ, ಸ್ವಾಮಿ, ನೀನು ಇಲ್ಲಿ ಇರುತ್ತಿದ್ದರೆ ನನ್ನ ತಮ್ಮನು ಸಾಯುತ್ತಿರಲಿಲ್ಲ. ಈಗಲಾದರೂ ದೇವರನ್ನು ಏನು ಬೇಡಿಕೊಳ್ಳುತ್ತೀಯೋ ಅದನ್ನು ದೇವರು ನಿನಗೆ ಅನುಗ್ರಹಿಸುವನೆಂದು ಬಲ್ಲೆನು ಎಂದು ಹೇಳಿದಳು. ಯೇಸು ಆಕೆಗೆ, ನಿನ್ನ ತಮ್ಮನು ಎದ್ದು ಬರುವನೆಂದು ಹೇಳಿದನು. ಮಾರ್ಥಳು, ಸತ್ತವರಿಗೆ ಕಡೇ ದಿನದಲ್ಲಿ ಪುನರುತ್ಥಾನವಾಗುವಾಗ ಅವನೂ ಎದ್ದು ಬರುವನೆಂದು ನಾನು ಬಲ್ಲೆನು ಅಂದಳು. ಯೇಸು ಆಕೆಗೆ, ನಾನೇ ಪುನರುತ್ಥಾನವೂ ಜೀವವೂ ಆಗಿದ್ದೇನೆ. ನನ್ನನ್ನು ನಂಬುವವನು ಸತ್ತರೂ ಬದುಕುವನು, ಮತ್ತು ಬದುಕುತ್ತಾ ನನ್ನನ್ನು ನಂಬುವ ಪ್ರತಿಯೊಬ್ಬನು ಎಂದಿಗೂ ಸಾಯುವುದಿಲ್ಲ. ಇದನ್ನು ನಂಬುತ್ತೀಯಾ ಎಂದು ಹೇಳಿದನು. ಆಕೆ, ಹೌದು ಸ್ವಾಮಿ, ಲೋಕಕ್ಕೆ ಬರಬೇಕಾದ ದೇವಕುಮಾರನಾದ ಕ್ರಿಸ್ತನು ನೀನೇ ಎಂದು ನಂಬಿದ್ದೇನೆ ಅಂದಳು. ಇದನ್ನು ಹೇಳಿ ಆಕೆ ಹೋಗಿ ತನ್ನ ತಂಗಿಯಾದ ಮರಿಯಳನ್ನು ಗುಪ್ತವಾಗಿ ಕರೆದು, ಗುರುವು ಬಂದಿದ್ದಾನೆ, ನಿನ್ನನ್ನು ಕರೆಯುತ್ತಾನೆ ಅಂದಳು ಎಂಬುದೇ. ಕ್ರಿಸ್ತನೇ, ನಿನಗೆ ಸ್ತೋತ್ರವಾಗಲಿ. ನಾವು ವಾಕ್ಯ ಸಂದೇಶವನ್ನು ಕೇಳುವ ಮೊದಲು ಪ್ರಿಯ ಯೇಸುವೆ ಎಂಬಂಥ ಸಂಗೀತದಲ್ಲಿ ನಾವು ಹಾಡೋಣ. ಪ್ರಿಯ ಯೇಸುವೆ, ನಿನ್ನ ದರ್ಶನಕ್ಕಾಗಿ ಬರುವೆ ಸನ್ನಿಧಿಗೆ. ಆರಾಧನೆ ಸ್ತುತಿ ಸ್ತೋತ್ರವು ದೇವನೇ ಸಲ್ಲಿಸುವೆ. ಪ್ರಿಯ ಯೇಸುವೆ, ನಿನ್ನ ದರ್ಶನಕ್ಕಾಗಿ ಬರುವೆ ಸನ್ನಿಧಿಗೆ. ಆರಾಧನೆ ಸ್ತುತಿ ಸ್ತೋತ್ರವು ದೇವನೇ ಸಲ್ಲಿಸುವೆ. ಆರಾಧನೆ 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 ಪ್ರಿಯ ಯೇಸು ರಾಜನಿಗೆ, ಪವಿತ್ರಾತ್ಮ ದೇವನಿಗೆ. ಈ ದಿನದ ಪ್ರತಿಯೊಂದು ಕ್ಷಣವೂ ನಿನ್ನ ನೆನಪಲ್ಲೇ ಕಳೆಯಬೇಕು. ಈ ದಿನದ ಪ್ರತಿಯೊಂದು ಕ್ಷಣವೂ ನಿನ್ನ ನೆನಪಲ್ಲೇ ಕಳೆಯಬೇಕು. ನನ್ನ ಬಾಯ ಮಾತು ಎಲ್ಲ ನೊಂದ ಮನವನ್ನು ಸಂತೈಸಬೇಕು. ನನ್ನ ಬಾಯ ಮಾತು
ಮಾತು ಎಲ್ಲ ನೊಂದ ಮನವನ್ನು ಸಂತೈಸಬೇಕು. ಆರಾಧನೆ 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 ಪ್ರಿಯ ಯೇಸು ರಾಜನಿಗೆ, ಪವಿತ್ರಾತ್ಮ ದೇವನಿಗೆ. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರರೇ ಮತ್ತು ಪ್ರಿಯ ಮಕ್ಕಳೇ, ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ನಾನು ನಿಮ್ಮೆಲ್ಲರನ್ನು ವಂದಿಸುವನಾಗಿದ್ದೇನೆ. ನಿಮ್ಮೆಲ್ಲರಿಗೆ ಬೇಕಂತ ಆರೋಗ್ಯವನ್ನು, ಸೌಖ್ಯವನ್ನು, ನಿಮ್ಮೆಲ್ಲ ಅವಶ್ಯಕತೆಗಳನ್ನು ದೇವರು ತಾನೇ ಸಕಾಲದಲ್ಲಿ ಒದಗಿಸಿಕೊಟ್ಟು ನಿಮ್ಮನ್ನು ತನ್ನ ರೆಕ್ಕೆಯ ಮರೆಯಲ್ಲಿರಿಸಿ ಕಾಪಾಡಲೆಂಬುದಾಗಿ ನಾವು ಅನುದಿನವೂ ನಿಮ್ಮೆಲ್ಲರಿಗೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡುವವರಾಗಿದ್ದೇವೆ. ಈ ದಿನಗಳಲ್ಲಿ ನಿಮ್ಮೆಲ್ಲರಿಗೆ ತಿಳಿದಿರುವಂತೆ ಆಲಯದ ಬಾಗಿಲು ಅದು ಮುಚ್ಚಲ್ಪಟ್ಟಿದೆ. ಜನರು ಕೋವಿಡ್ನ ಸಮಸ್ಯೆಯಿಂದ ನಾನಾ ವಿಧವಂಥ ಸಂಕಷ್ಟಗಳನ್ನು ಎದುರಿಸಿರುವುದನ್ನು ನಾವು ಗಮನಿಸ್ತೇವೆ. ಇಂಥ ಪರಿಸ್ಥಿತಿಯಲ್ಲಿ ದೇವರು ತಾನೇ ನಮಗೆ ಬೇಕಂತ ಎಲ್ಲ ಸಹಾಯವನ್ನು, ಆರೋಗ್ಯವನ್ನು ಆತನು ಒದಗಿಸಿಕೊಟ್ಟು ನಮ್ಮನ್ನು ಪರಿಪಾಲನೆ ಮಾಡಲೆಂಬುದಾಗಿ ನಾವೆಲ್ಲರೂ ಕೂಡ ಒಟ್ಟಾಗಿ ಆತನನ್ನು ಬೇಡಿಕೊಳ್ಳುವವರಾಗಿರೋಣ. ಇದರಿಂದ ಸ್ವಲ್ಪ ದಿನ ಧ್ಯಾನಕ್ಕಾಗಿ ನಮ್ಮ ಮುಂದಿರುವಂಥ ದೇವರ ವಾಕ್ಯದ ಭಾಗವು ಶ್ರೀ ಯೋಹಾನನು ಬರೆದ ಸುವಾರ್ತೆ 11ನೇ ಅಧ್ಯಾಯ 17ನೇ ವಚನದಿಂದ 28 ವಚನಗಳವರೆಗಿನ ವಾಕ್ಯ ಭಾಗವನ್ನು ನಾನು ನಿಮಗೋಸ್ಕರವಾಗಿ ಓದುತ್ತೇನೆ. ಅಲ್ಲಿ ಹೀಗೆ ಬರೆದಿದೆ ಅಂದರೆ, ಯೇಸು ಬಂದಾಗ ಲಾಜರನನ್ನು ಸಮಾಧಿಯಲ್ಲಿಟ್ಟು 4 ದಿವಸವಾಯಿತೆಂದು ಆತನಿಗೆ ತಿಳಿದು ಬಂತು. ಬೆತಾನ್ಯವು ಯೆರೂಸಲೇಮಿಗೆ ಸಮೀಪವಾಗಿತ್ತು. ಇದಕ್ಕೂ ಅದಕ್ಕೂ ಹೆಚ್ಚು ಕಡಿಮೆ 1 ಹರದಾರಿ ಅಂತರ. ಆದ್ದರಿಂದ ಯೆಹೂದ್ಯರಲ್ಲಿ ಅನೇಕರು ಮಾರ್ತಳ ಮತ್ತು ಮರಿಯಳ ಬಳಿಗೆ ಅವರನ್ನು ತಮ್ಮನ ವಿಷಯದಲ್ಲಿ ಸಂತೈಸಬೇಕೆಂದು ಬಂದಿದ್ದರು. ಹೀಗಿರುವಲ್ಲಿ ಮಾರ್ತಳು ಯೇಸು ಬರುತ್ತಾನೆಂದು ಕೇಳಿ ಆತನನ್ನು ಎದುರುಗೊಳ್ಳುವುದಕ್ಕೆ ಹೋದಳು. ಆದರೆ ಮರಿಯಳು ಮನೆಯಲ್ಲಿ ಕೂತುಕೊಂಡಿದ್ದಳು. ಮತ್ತು ಮಾರ್ತಳು ಯೇಸುವಿಗೆ, ಸ್ವಾಮಿ, ನೀನು ಇಲ್ಲಿ ಇರುತ್ತಿದ್ದರೆ ನನ್ನ ತಮ್ಮನು ಸಾಯುತ್ತಿರಲಿಲ್ಲ. ಈಗಲಾದರೂ ದೇವರನ್ನು ಏನು ಬೇಡಿಕೊಳ್ಳುತ್ತೀಯೋ ಅದನ್ನು ದೇವರು ನಿನಗೆ ಅನುಗ್ರಹಿಸುವನೆಂದು ಬಲ್ಲೆನು ಎಂದು ಹೇಳಿದಳು. ಯೇಸು ಆಕೆಗೆ, ನಿನ್ನ ತಮ್ಮನು ಎದ್ದು ಬರುವನೆಂದು ಹೇಳಿದನು. ಮಾತಳು ಸತ್ತವರಿಗೆ ಕಡೇ ದಿನದಲ್ಲಿ ಪುನರುತ್ಥಾನವಾಗುವಾಗ ಅವನು ಎದ್ದು ಬರುವನೆಂದು ನಾನು ಬಲ್ಲೆನು ಅಂದಳು. ಯೇಸು ಆಕೆಗೆ, ನಾನೇ ಪುನರುತ್ಥಾನವೂ ಜೀವವೂ ಆಗಿದ್ದೇನೆ. ನನ್ನ ನಂಬುವವನು ಸತ್ತರೂ ಬದುಕುವನು, ಮತ್ತು ಬದುಕುತ್ತಾ ನನ್ನ ನಂಬುವ ಪ್ರತಿಯೊಬ್ಬನು ಎಂದಿಗೂ ಸಾಯುವುದಿಲ್ಲ. ಇದನ್ನು ನಂಬುತ್ತೀಯಾ ಎಂದು ಹೇಳಿದನು. ಆಕೆ, ಹೌದು ಸ್ವಾಮಿ, ಲೋಕಕ್ಕೆ ಬರಬೇಕಾದ ದೇವಕುಮಾರನಾದ ಕ್ರಿಸ್ತನು ನೀನೇ ಎಂದು ನಂಬಿದ್ದೇನೆ ಅಂದಳು. ಇದನ್ನು ಹೇಳಿ ಆಕೆ ಹೋಗಿ ತನ್ನ ತಂಗಿಯಾದ ಮರಿಯಳನ್ನು ಗುಪ್ತವಾಗಿ ಕರೆದು, ಗುರುವು ಬಂದಿದ್ದಾನೆ, ನಿನ್ನನ್ನು ಕರೆಯುತ್ತಾನೆ ಅಂದಳು ಎಂಬಂಥ ಮಾತು. ಪ್ರಾರ್ಥನೆ ಮಾಡೋಣ. ಕರ್ತನೇ, ನಮ್ಮ ಶರಣನೇ, ನಮ್ಮ ವಿಮೋಚಕನೇ, ನನ್ನ ಮಾತುಗಳು, ನಮ್ಮ ಹೃದಯದ ಧ್ಯಾನವು ನಿನಗೆ ಸಮರ್ಪಕವಾಗಿರಲಿ. ಆಮೇನ್. ಕರ್ತನ ಪ್ರೀತಿಯ ಸಹೋದರ ಸಹೋದರರೇ, ಮಾರ್ತಾ, ಮರಿಯಳು ಮತ್ತು ಲಾಜರನ ಇರುವಂಥ ಈ ಕುಟುಂಬ ಅದು ಯೇಸು ಸ್ವಾಮಿಗೆ ಭಾಳ ಪ್ರಿಯವಾದಂಥ ಒಂದು ಕುಟುಂಬ. ಬೆತಾನ್ಯ ಸ್ಥಳದಲ್ಲಿ ಯೇಸು ಸ್ವಾಮಿ ಆತನು ಯೆರೂಸಲೇಮಿಗೆ ಬಂದಾಗ ಆತನು ಅಲ್ಲಿಗೆ ಹೋಗಿ ಈ ಕುಟುಂಬದೊಂದಿಗೆ ತನ್ನ ಸಮಯವನ್ನು ಕಳೆಯುತ್ತಿದ್ದಾನೆಂಬುದಾಗಿ ನಾವು ಸತ್ಯವೇದದಲ್ಲಿ ನಾವು ಓದ್ತೇವೆ. ಈ ಕುಟುಂಬವು ಸ್ವಾಮಿಗೆ ಭಾಳ ಪ್ರಿಯವಾದಂಥ ಒಂದು ಕುಟುಂಬವಾಗಿತ್ತು. ಸ್ವಾಮಿಯನ್ನು ಅಥವಾ ಸ್ವಾಮಿಯ ಶಿಷ್ಯರನ್ನು ಅತಿಥಿ ಸತ್ಕಾರ ಮಾಡುವುದರಲ್ಲಿ, ವಾಕ್ಯ ಧ್ಯಾನದಲ್ಲಿ, ಸೇವೆಯಲ್ಲಿ
ಈ ಪ್ರಿಯ ಕುಟುಂಬವು ಇಷ್ಟು ಮಾತ್ರ ಸ್ವಾಮಿಯನ್ನು ಪ್ರೀತಿ ಮಾಡುವಂಥ ಆತ ನಂಬಿದಂಥ ಒಂದು ಕುಟುಂಬ ಎಂಬುದಾಗಿ ನಾವು ತಿಳ್ಕೊಳ್ತೇವೆ. ಈ ವಾಕ್ಯ ಭಾಗದಲ್ಲಿ ನಾವು ನೋಡುವಂಥದ್ದು ಎಂದರೆ, ತಮ್ಮನಾದಂಥ ಲಾಜರನು ಆತನು ಆ ಮರಣವನ್ನು ಹೊಂದಿದಂಥ ಒಂದು ಸಂದರ್ಭ. ಇಂಥ ಸಂದರ್ಭದಲ್ಲಿ ನಾವು ನೋಡ್ತೇವೆ ಅಂದರೆ, ಯೇಸು ಸ್ವಾಮಿಗೆ ಈ ವಾರ್ತೆಯನ್ನು ಅವರು ಮುಟ್ಟಿಸೋದನ್ನು ನಾವು ನೋಡ್ತೇವೆ. ಇಲ್ಲಿ ನಾವು ಹೀಗೆ ಓದ್ತೇವೆ ಅಂದರೆ, ನನ್ನ ತಮ್ಮನಾದ ಲಾಜರನು ಅಸೌಖ್ಯನಾಗಿದ್ದಾನೆ ಎಂಬುದಾಗಿ ಯೇಸುವಿನ ಬಳಿಗೆ ಹೇಳಿ ಕಳಿಸಿದರು. ಸ್ವಾಮಿ ಈ ವಾಕ್ಯ ಭಾಗ ನೋಡುವಾಗ ಆತನು ವಚನ ಅಧ್ಯಾಯ 10ರಲ್ಲಿ ನಾವು ನೋಡ್ತೇವೆ, ಆತನು ಯೋರ್ದಾನ್ ಹೊಳೆಯ ಆಚೆ ದಡದಲ್ಲಿ ಆತನು ತನ್ನ ಸೇವೆಯನ್ನು ಮಾಡುವನಾಗಿದ್ದನು. ಆದರೆ ಆತನು ಕೂಡಲೇ ಬರುವುದಿಲ್ಲ. ಅಲ್ಲಿ ನಾವು ನೋಡ್ತೇವೆ 2 ದಿನ ಕಳೆದ ನಂತರ ಆತನು ಪ್ರಯಾಣವಾಗಿ ಅಲ್ಲಿ ಬರುವುದನ್ನು ನಾವು ಗಮನಿಸ್ತೇವೆ. ವಚನ 17ರಲ್ಲಿ ನಾವು ನೋಡ್ತೇವೆ ಅಂದರೆ, ಯೇಸು ಬಂದಾಗ ಲಾಜರನನ್ನು ಸಮಾಧಿಯಲ್ಲಿಟ್ಟು 4 ದಿವಸಗಳು ಆಗಿತ್ತು, 4 ದಿನಗಳಾಗಿತ್ತು. ಯೆಹೂದ್ಯರ ಒಂದು ನಂಬಿಕೆ ಅಂದರೆ, ಒಬ್ಬ ವ್ಯಕ್ತಿ ಆತನು ಮರಣವನ್ನು ಅಪ್ಪಿದರೆ ಆತನ ಆತ್ಮ ಸುಮಾರು 3 ದಿವಸ ಆತನ ಸುತ್ತ ಅದು ತಿರುಗಾಡುತ್ತಿರುತ್ತದೆ ಮತ್ತು 4ನೇ ದಿನದಲ್ಲಿ ಆತನು ಬಿಟ್ಟು ಹೋಗುತ್ತದೆ ಎಂಬಂಥ ಒಂದು ನಂಬಿಕೆ. ಇದರ ಅರ್ಥ ಅಂದರೆ, ಲಾಜರನು ಪರಿಪೂರ್ಣವಾಗಿ ಅಥವಾ ಆತನು ನಿಜವಾಗಿ ಸತ್ತಿದ್ದಾನೆ ಎಂಬಂಥ ವಿಚಾರವನ್ನು ಇದು ನಮ್ಮ ಗಮನಕ್ಕೆ ತರುವುದನ್ನು ನಾವು ನೋಡ್ತೇವೆ. ಅಂತೆಯೇ ಮರಣ ಹೊಂದಿದಂಥ ಮರಣದ ಸ್ಥಿತಿಯಲ್ಲಿ ತಮ್ಮ ದುಃಖವನ್ನು ಶೋಕವನ್ನು ಅವರು ಸುಮಾರು 7 ದಿವಸದ ತನಕ ಅವರಲ್ಲಿ ಆ ಶೋಕವನ್ನು ವ್ಯಕ್ತಪಡಿಸುವುದನ್ನು ನಾವು ಗಮನಿಸ್ತೀವಿ. ಇದು ಯೆಹೂದ್ಯರ ಒಂದು ಸಂಪ್ರದಾಯವಾಗಿ ಇರುವುದನ್ನು ನಾವು ನೋಡಬಹುದು. ವಚನ 19ರಲ್ಲಿ ನಾವು ಓದುವ ಮಾತೆಂದರೆ, ಈ ಕುಟುಂಬವು ಅಲ್ಲಿನ ಜನರಿಗೆ ಚಿರಪರಿಚಿತವಾದಂಥ ಒಂದು ಕುಟುಂಬವಾಗಿರಬೇಕು. ಯಾಕೆಂದರೆ ಅಲ್ಲಿ ಬಹು ಜನ ಯೆಹೂದ್ಯರು ಈ ಕುಟುಂಬವನ್ನು ಸಂತೈಸುವುದಕ್ಕಾಗಿ ಅಲ್ಲಿ ನೆರೆದು ಬಂದಿದ್ದರು. ಅಂದರೆ ಇವರು ಬಹಳ ಪ್ರಿಯವಾದಂಥ ಒಂದು ಕುಟುಂಬ ಎಂಬುದಾಗಿ ನಾವು ಇದರಿಂದ ತಿಳಿದುಕೊಳ್ಳಬಹುದು. ವಚನ 21ರಲ್ಲಿ ನಾವು ಓದುವಂಥ ಮಾತೆಂದರೆ, ಯೇಸು ಬಂದಾಗ ಮಾತಳು ಆತನನ್ನು ಎದುರುಗೊಂಡು ಹೇಳುವಂಥ ಮಾತೆಂದರೆ, ಸ್ವಾಮಿ, ನೀನು ಇರುತ್ತಿದ್ದರೆ ನನ್ನ ತಮ್ಮನು ಸಾಯುತ್ತಿರಲಿಲ್ಲ. ನೀನು ಇರುತ್ತಿದ್ದರೆ ನನ್ನ ತಮ್ಮನು ಸಾಯುತ್ತಿರಲಿಲ್ಲ ಎಂಬುದಾಗಿ ಹೇಳುವಾಗ ಇದರ ಅರ್ಥವನ್ನು ನಾವು ಹೀಗೆ ಗ್ರಹಿಸ್ಬೋದೆಂದರೆ, ಯೇಸು ಸ್ವಾಮಿ ಮಾಡಿದಂಥ ಅನೇಕ ಸ್ವಸ್ಥತೆಯ ಕಾರ್ಯವನ್ನು ಸ್ವತಃ ಮಾರ್ತ ಮರಿಯಳು ಮತ್ತು ಅವರ ಕುಟುಂಬದವರು ನೋಡಿದ್ದಿರಬಹುದು, ಇಲ್ಲವೇ ಕೇಳಿದ್ದಿರಬಹುದು. ಅಂದ ಸ್ವಾಮಿ ಒಂದು ವೇಳೆ ಆತನು ನಮ್ಮ ಮಧ್ಯದಲ್ಲಿ ಇರುತ್ತಿದ್ದರೆ ಖಂಡಿತವಾಗಿ ಆತನು ಲಾಜರನನ್ನು ಆತನು ಸ್ವಸ್ಥಪಡಿಸಿದ್ದಾನೆ ಎಂಬುದಾಗಿ ಅವರ ಒಂದು ಆ ನಂಬಿಕೆಯನ್ನು ಅಲ್ಲಿ ವ್ಯಕ್ತಪಡಿಸೋದನ್ನು ನಾವು ನೋಡ್ತೇವೆ. ವಚನ 22ರಲ್ಲಿ ನಾವು ನೋಡುವಂಥ ಮಾತೆಂದರೆ, ಈಗಲಾದರೂ ಮಾತಾಡುವಂಥ ಮಾತೆಂದರೆ, ದೇವರನ್ನು ನೀನು ಏನು ಬೇಡಿಕೊಳ್ಳುತ್ತೀಯೋ ಅದನ್ನು ದೇವರು ನಿನಗೆ ಅನುಗ್ರಹಿಸುವನೆಂದು ನಾನು ಬಲ್ಲೆನು. ನೀನು ಏನು ಬೇಡಿಕೊಂಡ್ರು, ದೇವರಲ್ಲಿ ಏನನ್ನು ಬೇಡಿಕೊಂಡ್ರು ಕೂಡ ದೇವರು ಅದನ್ನು ಅನುಗ್ರಹಿಸ್ತಾನೆ ಎಂಬುದನ್ನು ನಾನು ಬಲ್ಲೆನು ಎಂಬುದಾಗಿ ಆಕೆ ಹೇಳುವುದನ್ನು ನಾವು ಗಮನಿಸ್ತೇವೆ. ಇರುವಂಥ ವಿಚಾರ ಎಂದರೆ, ಮಾತಳಿಗೆ ಸ್ವಾಮಿ ಮೇಲೆ ಇದ್ದಂಥ ಅಚಲವಾದಂಥ ಒಂದು ನಂಬಿಕೆ, ವಿಶ್ವಾಸ, ಭರವಸೆ ಮತ್ತು ದೇವರೊಂದಿಗೆ ಆತನಿಗಿರುವಂಥ ಅನನ್ಯವಾದಂಥ ಒಂದು ಸಂಬಂಧ ಅದು ಅಗಾಧವಾದದ್ದು. ಮಾತ್ರವಲ್ಲ, ಸ್ವಾಮಿ ಏನು ಕೇಳಿಕೊಂಡ್ರೂ ಕೂಡ ದೇವರು ಅದನ್ನು ಖಂಡಿತವಾಗಿ ಅದನ್ನು ನೆರವೇರಿಸಿಕೊಡುತ್ತಾನೆ. ಇಲ್ಲಿ ಹೇಳುವಂಥ ಮಾತೆಂದರೆ, ನಮ್ಮ ಮಾತಿನಲ್ಲಿ ಹೇಳೋದಕ್ಕೆ 100ಕ್ಕೆ 100ರಷ್ಟು ಸತ್ಯವಾಗಿ ಆತನು ಬೇಡಿದನ್ನು ದೇವರು ಆತನು ನೆರವೇರಿಸಿಕೊಡುತ್ತಾನೆ ಎಂಬಂಥ ಅಚಲವಾದಂಥ ಒಂದು ನಂಬಿಕೆಯನ್ನು ನಾವಿಲ್ಲಿ ಮಾತುಗಳಲ್ಲಿ ನಾವು ಕಂಡುಕೊಳ್ಳಬಹುದು. ಮುಂದೆ ನಾವು ಹೇಳ್ತೇವೆ ಅಂದರೆ, ವಚನ 23ರಲ್ಲಿ ನಾವು ನೋಡ್ತೇವೆ ಅಂದರೆ, ಸ್ವಾಮಿ ಹೇಳುವಂಥ ಒಂದು ಮಾತೆಂದರೆ,
ನಿನ್ನ ತಮ್ಮನು ಎದ್ದು ಬರುವನು ಎಂದು ಹೇಳಿದ. ಸ್ವಾಮಿ ಇಲ್ಲಿ ಆಕೆಗೆ ಹೇಳುವಂಥ ಮಾತು, ನಿನ್ನ ತಮ್ಮ ಆತನು ಎದ್ದು ಬರುವನು. ಇದೊಂದು ವಿಶೇಷವಾದಂಥ ಒಂದು ಘಟನೆ. ಲಾಜರನು ಈಗಾಗಲೇ ಸತ್ತು 4 ದಿನಗಳಾಗಿದೆ. ಆದರೆ ಸ್ವಾಮಿ ಇಲ್ಲಿ ಹೇಳುವಂಥ ಮಾತೆಂದರೆ ನಿನ್ನ ತಮ್ಮನು ಎದ್ದು ಬರುವನು ಎಂಬುದಾಗಿ ಹೇಳುವಾಗ, ಒಂದು ವೇಳೆ ಹಳೆ ಒಡಂಬಡಿಕೆಯ ವಿಚಾರವನ್ನು ನಾವು ಗಮನಿಸಿದ್ರೆ ಅಲ್ಲಿ ಯೋಬನ ಗ್ರಂಥ ಮತ್ತು ದಾನಿಯೇಲನ ಗ್ರಂಥದಲ್ಲಿ ಒಂದು ಪುನರುತ್ಥಾನದ ಕುರಿತಾದಂಥ ಕೆಲವು ತುಣುಕುಗಳನ್ನು ನಾವಲ್ಲಿ ಗಮನಿಸ್ಬೋದು. ಯೋಬನ ಗ್ರಂಥ 19ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ ಅಂದರೆ, ನೀನು ನನ್ನ ವಿಮೋಚಕನು, ಜೀವ ಸ್ವರೂಪನೆಂದು ಬಲ್ಲೆನು, ನನ್ನ ದೇಹ ಹಾಳಾದರೂ ನಿರ್ದೇಹವಾಗಿ ದೇವರನ್ನು ನೋಡುವೆನು ಎಂಬಂಥ ನಿರೀಕ್ಷೆಯನ್ನು ಯೋಬನು ತನ್ನ ಗ್ರಂಥದಲ್ಲಿ 19ನೇ ಅಧ್ಯಾಯದಲ್ಲಿ ಆತನು ವ್ಯಕ್ತಪಡಿಸ್ತಾನೆ ನಾವು ನೋಡ್ತೇವೆ. ಅದೇ ರೀತಿಯಲ್ಲಿ ದಾನಿಯೇಲನ ಗ್ರಂಥವನ್ನು ನಾವು ಓದುವಾಗ ಅಲ್ಲಿ 12ನೇ ಅಧ್ಯಾಯ 2ನೇ ವಚನದಲ್ಲಿ ನಾವು ನೋಡುವಾಗ ಅಲ್ಲಿ ನಾವು ನೋಡ್ತೇವೆ, ಜೀವಬಾಧ್ಯರ ಪಟ್ಟಿಯಲ್ಲಿರುವವರೆಲ್ಲರೂ ರಕ್ಷಿಸಲ್ಪಡುವರು, ಮಾತ್ರವಲ್ಲ ನಿತ್ಯ ಜೀವವನ್ನು ಅನುಭವಿಸುವರು ಎಂಬುದಾಗಿ ಹೇಳುವಾಗ, ಅದು ಮುಂದೆ ನಡೆಸಲ್ಪಡುವಂಥ ಪುನರುತ್ಥಾನದ ಕುರಿತಾಗಿ ಅವರು ವಿಶ್ವಾಸವನ್ನು ವ್ಯಕ್ತಪಡಿಸ್ತಾರೆ ನಾವು ನೋಡ್ತೇವೆ. ಈ ಸ್ವಾಮಿಯ ಕಾಲದಲ್ಲಿ ಕೂಡ 2 ಗುಂಪಿನ ಜನರಿದ್ದರು. ಒಂದು ಫರಿಸಾಯರು, ಇನ್ನೊಂದು ಸದುಕಾಯರು. ಫರಿಸಾಯರು ಅವರು ಪುನರುತ್ಥಾನವನ್ನು ನಂಬುವವರಾಗಿದ್ದರು. ಆದರೆ ಸದುಕಾಯರು ಪುನರುತ್ಥಾನವನ್ನು ಅವರು ನಂಬುತ್ತಿರಲಿಲ್ಲ ಎಂಬುದಾಗಿ ನಾವು ನೋಡ್ತೇವೆ. ಆದರೆ ಇಲ್ಲಿ ಆಕೆ ಹೇಳುವಂಥ ಮಾತೆಂದರೆ, ಆಕೆ ಹೇಳುವಂಥದ್ದು ಕಡೆಯ ದಿನದಲ್ಲಿ ವಚನ 24ರಲ್ಲಿ ನಾವು ನೋಡ್ತೇವೆ ಅಂದರೆ, ಮಾತಳು ಸತ್ತವರಿಗೆ ಕಡೆಯ ದಿನದಲ್ಲಿ ಪುನರುತ್ಥಾನವಾಗುವಾಗ ಅವನೂ ಎದ್ದು ಬರುವನೆಂದು ನಾನು ಬಲ್ಲೆನು ಅಂದಳು. ಕೊನೆ ದಿನದಲ್ಲಿ ಪುನರುತ್ಥಾನವಾಗುವಾಗ ಸ್ವಾಮಿ ಆತನು ಕೂಡ ಎದ್ದು ಬರ್ತಾನೆ ಎಂಬುದಾಗಿ ನಾನು ನಂಬ್ತೇನೆ. ಇಲ್ಲಿ ಸ್ವಾಮಿ ಹೇಳುವಂಥ ಮಾತೇ ಬೇರೆ. ಪುನರುತ್ಥಾನವನ್ನು ಆತನು ಜೀವಂತವಾಗಿ ಎದ್ದು ಬರುವನು ಎಂಬುದಾಗಿ ಹೇಳುವಾಗ ಆತನು ಕೊನೆಯ ದಿನದಲ್ಲಿ ಅಲ್ಲ, ಬದಲಾಗಿ ಸ್ವಾಮಿಯಲ್ಲೇ ಆತನು ಹೇಳುವಂಥರು ಇಂದು ಮತ್ತು ಈಗ. ಇಂದು ಮತ್ತು ಈಗ ಆತನು ಪುನರುತ್ಥಾನಾಗಿ ಅಥವಾ ಜೀವದಿಂದ ಎದ್ದು ಬರುವನು ಎಂಬಂಥ ಮಾತನ್ನು ಸ್ವಾಮಿ ದೃಢವಾಗಿ ಅಲ್ಲಿ ಮಾರ್ತಳಿಗೆ ಹೇಳುವುದನ್ನು ನಾವು ಗಮನಿಸಬಹುದು. ಇಲ್ಲಿ ಸ್ವಾಮಿ ತನ್ನ ನಿಜ ಸ್ವಭಾವವನ್ನು ಆತನಲ್ಲಿ ವ್ಯಕ್ತಪಡಿಸುವಾಗ ಹೇಳುವಂಥ ಮಾತೆಂದರೆ, ಯೇಸು ಆಕೆಗೆ, ನಾನೇ ಪುನರುತ್ಥಾನವೂ ಜೀವವೂ ಆಗಿದ್ದೇನೆ, ನನ್ನನ್ನು ನಂಬುವವರು ಸತ್ತರೂ ಬದುಕುವನು. ನಾನೇ ಪುನರುತ್ಥಾನ, ನಾನೇ ಜೀವ ಆಗಿದ್ದೇನೆ ಎಂಬ ವಿಚಾರವನ್ನು ಅಲ್ಲಿ ಆತನು ಬಹಳ ಸ್ಪಷ್ಟವಾಗಿ ಆತನು ತಿಳಿಸ್ತಾನ ನಾವು ಗಮನಿಸಬಹುದು. ನಾನೇ ಪುನರುತ್ಥಾನ ಆಗಿದ್ದೇನೆ, ನಾನೇ ಜೀವ ಬೇರೆ ಅಲ್ಲ. ನಾನೇ ಜೀವದಾಯಕನು, ಜೀವವನ್ನು ಕೊಡುವಾತನು, ಜೀವದ ನಿಧಿ, ಜೀವದ ಬುಗ್ಗೆ ಮತ್ತು ಜೀವದ ಮೂಲ, ಅದು ನಾನೇ ಆಗಿದ್ದೇನೆ. ಅದನ್ನು ನಾನು ಆತನನ್ನು ಬದುಕಿಸಲಿಕ್ಕೆ ನಾನು ಶಕ್ತನು. ಇದನ್ನೇ ನಂಬ್ತೀಯ? ಕರ್ತನ ಪ್ರೀತಿಯ ಸಹೋದರ ಸಹೋದರರೇ, ಜೀವ ಅದು ದೇವರ ಒಂದು ವಿಶೇಷವಾದಂಥ ವರ, ದಾನ. ಆದಿಂದಲೇ ನಾವು ನೋಡ್ತೇವೆ, ಜೀವವನ್ನು ನೀಡಿದಾತನು ಆತನು ದೇವರೇ ಹೊರತು ಬೇರೆ ಯಾರೂ ಅಲ್ಲ. ಇಲ್ಲಿ ಸ್ವಾಮಿ ಹೇಳುವಂಥ ಮಾತೆಂದರೆ, ನಾನೇ ಆ ಜೀವ, ನಾನು ಜೀವದ ಮೂಲ, ಜೀವದ ಕರ್ತನು ನಾನಾಗಿರೋದನ್ನ ನೀನು ನನ್ನನ್ನು ನಂಬುದಾದರೆ ಆ ಜೀವವನ್ನು ಕೊಡಲು ನಾನು ಶಕ್ತನಾಗಿದ್ದೇನೆ. ಅದರಿಂದ ಲಾಜರನಿಗೆ ಜೀವವನ್ನು ತಂದು ಕೊಡಲಿಕ್ಕೆ ನಾನು ಶಕ್ತನೇ. ಯಾಕಂದರೆ ನಾನು ದೇವರಾಗಿದ್ದೇನೆ, ದೇವಕುಮಾರನಾಗಿದ್ದೇನೆ, ಮೆಸ್ಸಿಯನಾಗಿದ್ದೇನೆ ಎಂಬಂಥ ವಿಚಾರವನ್ನು ಅಲ್ಲಿ ಆತನು ಭಾಳ ಸ್ಪಷ್ಟವಾಗಿ ಪ್ರಕಟ ಮಾಡೋದನ್ನು ನಾವು ಗಮನಿಸ್ಬೋದು. ಇಲ್ಲಿ ಸ್ವಾಮಿಯ ಪುನರುತ್ಥಾನ ಎಂಬುದಾಗಿ ಹೇಳುವಾಗ ನಾವು ಸರಿಯಾದ ರೀತಿಯಲ್ಲಿ ನಾವು ಅರ್ಥ ಮಾಡಬೇಕು. ನೀವು ಹಳೆಯ ಒಡಂಬಡಿಕೆಯನ್ನು ಓದುವಾಗ ಅಥವಾ ಹೊಸ ಒಡಂಬಡಿಕೆಯನ್ನು ಓದುವಾಗ ಅಲ್ಲಿ ಅನೇಕರು ಸತ್ತವರನ್ನು ಎಬ್ಬಿಸೋದನ್ನು ನಾವು ಅನೇಕ ದೃಷ್ಟಾಂತಗಳನ್ನು, ಘಟನೆಗಳನ್ನು ನಾವು ಸತ್ಯವೇದದಲ್ಲಿ ನಾವು ಓದ್ತೇವೆ. ಆ ಘಟನೆಗಳಿಗೂ ಯೇಸುಸ್ವಾಮಿಯ ಪುನರುತ್ಥಾನಕ್ಕೂ ಅದು ಅಜಗಜಾಂತರವಂತ ವ್ಯತ್ಯಾಸ ಇದೆ. ಆ ಎಲ್ಲ ಜನರು ಅವರು ಸತ್ತರು, ಎದ್ದು ಬಂದರು.
ಆದರೆ ಎರಡನೇ ಮರಣವನ್ನು ಅವರು ಅಪ್ಪಿದರು. ಆದರೆ ಯೇಸುಸ್ವಾಮಿಯ ಆ ಪುನರುತ್ಥಾನ ಆ ರೀತಿಯ ಪುನರುತ್ಥಾನವಲ್ಲ. ಆತನು ಸತ್ತನು, ಆತನು ಎದ್ದು ಜೀವಿಸಿ ನಿರಂತರವಾಗಿ ಜೀವಿಸುವಂಥ ದೇವರಾಗಿ ತನ್ನನ್ನು ಪ್ರಕಟ ಮಾಡಿಕೊಟ್ಟರು. ನಾನು ಪುನರುತ್ಥಾನವನ್ನು ಹೊಂದಿದಂಥ ಕರ್ತನು ಸದಾ ಜೀವಿಸುವಾತನು. ಆತನ ಎರಡನೇ ಮರಣವನ್ನು ಆತನು ಹೊಂದಲಿಲ್ಲ ಬೇರೆಯವರಾಗಿ. ಅಂದ ಯೇಸುಸ್ವಾಮಿಯ ಪುನರುತ್ಥಾನ ಅದು ಬಹಳ ಮಹತ್ತರವಾದಂಥ ಒಂದು ಪುನರುತ್ಥಾನ ಎಂಬುದನ್ನು ನಾವು ಗ್ರಹಿಸಬೇಕು. ಮಾರ್ಥಳು ಮರಿಯಳು ನಾವು ನೋಡುವುದಾದರೆ ಅವರು ಯೇಸುಸ್ವಾಮಿಯ ಮರಣವನ್ನಾಗಲಿ ಅಥವಾ ಯೇಸುಸ್ವಾಮಿಯ ಸತ್ತು ಪುನರುತ್ಥಾನವನ್ನು ಹೊಂದಿದನ್ನು ಇದುವರೆಗೆ ಅವರು ನೋಡಲಿಲ್ಲ. ಆದರೆ ಅಲ್ಲಿರುವಂಥ ಭಾಳ ಪ್ರಾಮುಖ್ಯವಾದಂಥ ವಿಚಾರ ಅಂದರೆ ಅವರು ಯೇಸುವನ್ನು ನಂಬಿದರು. ಆತನೇ ಪುನರುತ್ಥಾನ, ಜೀವ ಎಂಬುದನ್ನು ನಂಬುವುದರ ಮೂಲಕವಾಗಿ ಅಲ್ಲಿ ದೇವರ ಮಹಿಮೆಯನ್ನು ಅವರು ಕಾಣುವುದನ್ನು ನಾವು ಗಮನಿಸ್ತೇವೆ. ಮುಂದಿನ ವಚನ ಭಾಗದಲ್ಲಿ ನಾವು ನೋಡ್ತೇವೆ ಅಂದರೆ ಆ ವಚನ 28ರಲ್ಲಿ ನಾವು ನೋಡ್ತೇವೆ ಅಂದರೆ ಅಲ್ಲಿ ಆಕೆ ಹೋಗಿ ತನ್ನ ತಂಗಿಯಾದ ಮರಿಯಳನ್ನು ಆಕೆ ಕರೆದುಕೊಂಡು ಬರುವುದನ್ನು ನಾವು ನೋಡ್ತೇವೆ. ಮರಿಯಳು ಮಾತ್ರ ಅಲ್ಲ, ಆಕೆ ಕೂಡ ಅನೇಕ ಯಹೂದ್ಯರು ಶೋಕಿಸನ್ನು ಕೂಡ ನಾವು ನೋಡ್ತೇವೆ. ವಚನ 32ರಲ್ಲಿ ನಾವು ನೋಡುವಾಗ ಮರಿಯಳು ಯೇಸು ಇದ್ದಲ್ಲಿಗೆ ಬಂದು ಆತನ್ನು ಕಂಡು ಪಾದಕ್ಕೆ ಬಿದ್ದು ಆಕೆ ಹೇಳುವಂಥ ಮಾತು, ಸ್ವಾಮಿ, ನೀನು ಇಲ್ಲಿ ಇರುತ್ತಿದ್ದರೆ ನನ್ನ ತಮ್ಮನು ಸಾಯುತ್ತಿರಲಿಲ್ಲ ಅಂದಳು. ಆಕೆ ಗೋಳಾಡುವುದನ್ನು, ಆಕೆ ಸಂಗಡ ಬಂದ ಯಹೂದ್ಯರು ಗೋಳಾಡುವುದನ್ನು ಕಂಡಾಗ ಆ ಯೇಸು ಆತ್ಮದಲ್ಲಿ ನೊಂದುಕೊಂಡು ತತ್ತರಿಸಿದನು. ಮುಂದೆ ನಾವು ನೋಡ್ತೇವೆ ಅಂದರೆ ವಚನ 35ರಲ್ಲಿ ಯೇಸು ಕಣ್ಣೀರು ಬಿಟ್ಟನು. ಲಾಜರನ ಮರಣದಲ್ಲಿ ಆತನು ಭಾಗಿಯಾಗಿ ಆ ಮರಣದಲ್ಲಿ ಉಂಟಾಂಥ ನಷ್ಟವನ್ನು, ದುಃಖವನ್ನು ಆತನು ತನ್ನ ಕಣ್ಣೀರಿನಿಂದ ವ್ಯಕ್ತಪಡಿಸುವುದನ್ನು ನಾವು ನೋಡ್ತೇವೆ. ಯೇಸು ಸ್ವಾಮಿ ಆತನು ದೇವಕುಮಾರನಾದರೂ ಕೂಡ ಮಾನವ ಸಹಜ ಗುಣಭಾವವನ್ನು ಆತನು ಹೊಂದಿದವನಾಗಿದ್ದನು. ಮಾನವರೆಲ್ಲ ಅನಿಸಿಕೆಗಳನ್ನು ಆತನು ಬಲ್ಲನು. ಕಷ್ಟ, ದುಃಖ, ನಿರಾಶೆ, ಸೋಲು, ಚಿಂತೆಗಳು, ಅನಾರೋಗ್ಯಗಳು, ನೋವು, ಬೇನೆಗಳು ಏನೆಂಬುದು ನಮ್ಮ ಪ್ರಭುವಂತ ಯೇಸು ಸ್ವಾಮಿ ಆತನ ತನ್ನ ಜೀವನದಲ್ಲಿ ಆತನ ಅನುಭವಿಸುವುದರಿಂದ ನಾವು ದುಃಖಿಸುವಾಗ, ನಾವು ಕಷ್ಟಪಡುವಾಗ, ಅನಾರೋಗ್ಯದಲ್ಲಿರುವಾಗ ಆತ ನಮ್ಮ ಸಂಕಷ್ಟಗಳನ್ನು ಆತನು ಬಲ್ಲನು. ವಿಶೇಷವಾಗಿ ಈ ದಿನಗಳಲ್ಲಿ ಆ ಕೊರೋನಾ ಸಮಸ್ಯೆಯಲ್ಲಿ ನಾವು ನೋಡುವಾಗ ಬಹಳ ದುಃಖಕರ. ಅನೇಕ ಜನರು ನಮ್ಮ ಪ್ರಿಯರು ಕಷ್ಟಪಡುವುದನ್ನು ನೋಡುವಾಗ ಬಹಳ ದುಃಖ ಆಗ್ತದೆ. ನಾವು ಅಸಹಾಯಕರಾಗಿ ನಾವು ಕಂಡು ಬರ್ತೇವೆ. ಯಾವ ಒಂದು ಸಹಾಯವನ್ನು ಹೋಗಿ ಮಾಡುವಂಥ ಸ್ಥಿತಿಯಲ್ಲಿ ನಾವಿಲ್ಲ. ಅದೇ ರೀತಿಯಲ್ಲಿ ನಾವು ನೋಡ್ತೇವೆ, ಅವರಿಗೆ ಬೇಕಂತ ತಕ್ಕ ಸಮಯಕ್ಕೆ ಬೇಕಂತ ಸೂಕ್ತವಾದಂಥ ವೈದ್ಯಕೀಯ ಒಂದು ಸಹಾಯ ಕೂಡ ಇಲ್ಲದಂಥ ಒಂದು ಪರಿಸ್ಥಿತಿಯಲ್ಲಿ ಜನರು ನರಳಾಡುವಾಗ ಬಹಳ ದುಃಖ ಆಗ್ತದೆ. ನಮ್ಮ ಒಬ್ಬ ಅಯ್ಯನವರೊಂದಿಗೆ ಸಂಭಾಷಣೆ ಮಾಡುವಾಗ ಅವರು ಹೇಳಿದ್ರೆ, ಅಯ್ಯ, ದಾವೀದನು ಕಾರ್ಗತ್ತಿನ ಕಣಿವೆಯಲ್ಲಿ ನಡೆಯುವಾಗಲೂ ನೀನು ಹತ್ತಿರವಿರುವುದರಿಂದ ಕೇಡಿಗೆ ಹೆದರೇನು. ಆದರೆ ಈಗ ಕಾರ್ಗತ್ತಿಲಿನ ಕಣಿವೆ ಅಲ್ಲ, ಬದಲಾಗಿ ಆತನು ಹೇಳುವಂಥ ಮಾತಂದರೆ, ಹೆಣಗಳ ಮಧ್ಯದಲ್ಲಿ ನಾವು ನಡೆದುಕೊಂಡು ಹೋಗ್ತಾ ಇದ್ದೇವೆ. ಹೆಣಗಳ ಮಧ್ಯದಲ್ಲಿ ಭಾಳ ದುಃಖಕರವಾದಂಥ ಒಂದು ಸ್ಥಿತಿಯಲ್ಲಿ ನಾವಿದ್ದೇವೆ. ಆದರೆ ಸ್ವಾಮಿ ಅದನ್ನು ಬಲ್ಲನು. ಸ್ವಾಮಿ ಅದನ್ನು ಬಲ್ಲನು. ಆತನು ನಮ್ಮ ದುಃಖವನ್ನು, ನೋವನ್ನು, ಸಂಕಷ್ಟವನ್ನು ಆತನು ಅರಿತು ನಾವು ನೋಡ್ತೇವೆ. ಆತನು ಕೂಡ ಕಣ್ಣೀರು ಬಿಟ್ಟನೆಂಬುದಾಗಿ ನಾವು ನೋಡ್ತೇವೆ. ವ್ಯಾಖ್ಯಾನಕಾರರು ಇದನ್ನು ಅರ್ಥ ಮಾಡುವಾಗ ಇನ್ನೊಂದು ವಿಧದಲ್ಲಿ ಅವರು ಅರ್ಥ ಮಾಡ್ತಾರೆ. ಅಂದರೆ ಸ್ವಾಮಿ ಅತ್ತದ್ದು ಲಾಜರ್ನ ಮರಣಕ್ಕಾಗಿ ಮಾತ್ರ ಅಲ್ಲ, ಬದಲಾಗಿ ಅಲ್ಲಿ ನಾವು ನೋಡ್ತೇವೆ ಅನೇಕ ಜನರ ಯಹೂದ್ಯರು ಕೂಡ ಅಲ್ಲಿ ಗೋಳಾಡುವುದನ್ನು ನಾವು ನೋಡ್ತೇವೆ. ಅವರು ಗೋಳಾಡುವುದನ್ನು ನೋಡಿ ಅಲ್ಲಿ ಸ್ವಾಮಿ ಅವರಿಗೋಸ್ಕರವಾಗಿ ಕೂಡ ಆತನ ಅಂದರೆ ಇವರು ಜೀವವನ್ನು ಕಳೆದುಕೊಂಡು ಹೋಗುವಂಥ ಸ್ಥಿತಿಯಲ್ಲಿ ಇದ್ದಾರಲ್ಲ, ಪುನರುತ್ಥಾನವನ್ನು ಹೊಂದದಂಥ ಸ್ಥಿತಿಯಲ್ಲಿದ್ದಾರಲ್ಲ ಎಂಬುದಾಗಿ ಸ್ವಾಮಿ ಅವರಿಗೋಸ್ಕರವಾಗಿ ಕೂಡ ಅತ್ತನು ಎಂಬುದಾಗಿ ನಾವು ನೋಡ್ತೇವೆ.
ಮುಂದೆ ವಾಕ್ಯ ಭಾಗ ಹೀಗೆ ಹೇಳ್ತಂದರೆ, ಸ್ವಾಮಿ ಆತನು ಆ ಸಮಾಧಿಯ ಸ್ಥಳಕ್ಕೆ ಬಂದು ಅಲ್ಲಿ ಆತನು ಬರುವಾಗ ಅಲ್ಲಿ ಮಾತಳು ಹೇಳುವಂಥ ಒಂದು ಮಾತೆಂದರೆ, ಸ್ವಾಮಿ ನನ್ನ ತಮ್ಮನು ಸತ್ತು 4 ದಿನವಾಗಿದೆ, ಈಗ ನಾತ ಹುಟ್ಟಿದೆ. ಇಂಥ ಒಂದು ದುಸ್ಥಿತಿಯಲ್ಲಿ ನೀನು ಮಾಡುವಂಥ ಕಾರ್ಯ ಏನು? ದುರ್ವಾಸನೆ ಬರುವಂಥ ಈ ಒಂದು ಸ್ಥಿತಿಯಲ್ಲಿ ನೀವು ಮಾಡುವಂಥ ಕಾರ್ಯ ಏನು? ಸ್ವಾಮಿಯಲ್ಲಿ ಆಕೆಗೆ ಭಾಳ ಒಂದು ವಿಶೇಷವಾದ ಒಂದು ಮಾತನ್ನು ಆತನ ಹೇಳ್ತಂದರೆ, ನೀನು ನಂಬಿದರೆ ದೇವರ ಮಹಿಮೆಯನ್ನು ನೀನು ಕಾಣುವಿ. ನಂಬಿದರೆ ದೇವರ ಮಹಿಮೆಯನ್ನು ನೀನು ಕಾಣುವಿ. ಮುಂದೆ ನಾವು ನೋಡ್ತೇವೆ ಅಂದರೆ, ಲಾಜರನನ್ನು ಆತನು ಎಬ್ಬಿಸಿದನು ಎಂಬುದಾಗಿ ನಾವು ನೋಡ್ತೇವೆ. ಅಲ್ಲಿ ಹೀಗೆ ಹೇಳ್ತಂದರೆ, ಲಾಜರನೇ ಹೊರಗೆ ಬಾ ಎಂದು ಆತನು ಕೂಗಿದಾಗ ಸತ್ತವನು ಹೊರಗೆ ಬಂದನು, ಆತನು ಜೀವಂತವಾಗಿ ಹೊರಗೆ ಬಂದನು. ಸ್ವಾಮಿ ಹೇಳಿದ ಮಾತೆಂದರೆ, ನಾನು ಜೀವ ಕೊಡ್ತೇನೆ. ಆ ಜೀವದ ಮೂಲ ನಾನಾಗಿರುವುದರಿಂದ ಆ ಜೀವವನ್ನು ಕೊಡಲು ಶಕ್ತನು ಎಂಬುದಾಗಿ ಸ್ವಾಮಿಯಲ್ಲಿ ಭಾಳ ಸ್ಪಷ್ಟವಾಗಿ ಅವತರಿಸುವುದು ಮಾತ್ರವಲ್ಲ, ನಮ್ಮ ಬಾಳ್ವಿಗೆ ಆತನು ಕೊಡುವಂಥ ಕರೆ ಎಂದರೆ, ನಾನೇ ಜೀವ ಆಗಿದ್ದೇನೆ, ನನ್ನ ನಂಬುವನು ಸತ್ತರೂ ಬದುಕುವನು, ನಾನು ಪುನರುತ್ಥಾನವಾಗಿದ್ದೇನೆ, ಮಾತ್ರವಲ್ಲ ನಾನು ಜೀವವಾಗಿದ್ದೇನೆ. ನಿನ್ನವನ್ನ ನಂಬುದಾದರೆ ಆ ಜೀವವನ್ನು ನಾನು ನಿಮಗೆ ಕೊಡುತ್ತೇನೆ. ಯೋಹನ ಸುವಾರ್ತೆ 20ನೇ ಅಧ್ಯಾಯದಲ್ಲಿ ಯೋಹನ ಒಂದು ಮಾತನಲ್ಲಿ ಭಾಳ ಸುಂದರವಾಗಿ ಬರೆಯುವುದನ್ನು ನಾವು ನೋಡ್ತೇವೆ. ಯೋಹನ ಸುವಾರ್ತೆ 20ನೇ ಅಧ್ಯಾಯ 31ನೇ ವಚನದಲ್ಲಿ ಆತನು ಹೀಗೆ ಹೇಳ್ತಂದರೆ, ಯೇಸು ದೇವಕುಮಾರದ ಕ್ರಿಸ್ತನೆಂದು ನೀವು ನಂಬುವಂತೆಯೂ ನಂಬಿ ಆತನ ಹೆಸರಿನ ಮೂಲಕವಾಗಿ ಜೀವವನ್ನು ಪಡ್ಕೊಳ್ಳುವಂತೆಯೂ ಇದೆಲ್ಲ ಬರ್ತದೆ. ಇದೆಲ್ಲ ಯಾಕೆ ಬರ್ತದೆ? ಇಡೀ ಸತ್ಯವಿದೆ ಯಾಕೆ ಬರ್ತದೆ? ಯೇಸು ದೇವಕುಮಾರನು, ಆತನಲ್ಲಿ ಜೀವವಿದೆ. ನಾವು ನಂಬುದಾದರೆ ಆ ಜೀವವನ್ನು ಆತನು ನಿಮಗೂ ನನಗೂ ನಮ್ಮೆಲ್ಲರಿಗೂ ನಂಬುವವರೆಲ್ಲರಿಗೂ ಕೂಡ ಆತನು ಕೊಡುವಾತನಾಗಿದ್ದಾನೆ. ಕರ್ತನಲ್ಲಿ ಪ್ರೀತಿಯ ಸಹೋದರರು, ಕಷ್ಟದ ದಿನಗಳಲ್ಲಿ, ಮರಣದ ದಿನಗಳಲ್ಲಿ, ಅನಾರೋಗ್ಯದ ದಿನಗಳಲ್ಲಿ, ನಿರಾಶೆ ಸೋಲಿನ ದಿನಗಳಲ್ಲಿ ಯೇಸು ನಮ್ಮ ಬಾಳ್ವೆಗೆ ಜೀವವನ್ನು ಕೊಡುವಂಥ ಕರ್ತನು. ದೇವರು ಈ ವಾಕ್ಯದ ಮೂಲಕವಾಗಿ ನಮ್ಮೆಲ್ಲರನ್ನ ಬಲಪಡಿಸಲಿ. ಆ ಮೂಲಕವಾಗಿ ನಾವು ಆತನಲ್ಲಿ ಸ್ಥಿರವಾಗಿ ನಿಂತವರಾಗಿ ಆತನ ಜೀವದಲ್ಲಿ ಆತನ ಮಹಿಮೆಯನ್ನು ನಾವು ಯಾವಾಗಲೂ ಕಾಣುವರಾಗಿ ನಮ್ಮ ಮುಂದೆ ಸಾಗೋಣ. ಕರ್ತನು ತಾನೇ ಈ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇಲೆ ಪ್ರಾರ್ಥನೆ ಮಾಡೋಣ. ನಮ್ಮ ಪರಲೋಕದ ತಂದೆಯಾದ ದೇವರೇ, ನಿನ್ನ ವಾಕ್ಯವನ್ನು ನಾವು ಸ್ವಲ್ಪ ಹೊತ್ತು ಮನನ ಮಾಡುವಂತೆ ನೀನು ನಮಗೆ ಕೊಟ್ಟಂತಹ ಕೃಪೆಗಾಗಿ ನಾವು ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ನೀನು ಪುನರುತ್ಥಾನವು ಜೀವವೂ ಆಗಿದ್ದಿ. ನಿನ್ನ ಜೀವದ ನಿಧಿ, ಜೀವದಾಯಕನು, ಜೀವವನ್ನು ಕೊಡುವಂಥ ಕರ್ತನು. ಇದನ್ನು ನಾವು ಸ್ಮರಿಸಿಕೊಡುತ್ತಾ ನಾವು ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ನಮ್ಮ ಮರಣದ, ನಮ್ಮ ಅನಾರೋಗ್ಯದ ಕ್ಲಿಷ್ಟಕರವಾದಂಥ ಪರಿಸ್ಥಿತಿಯಲ್ಲಿ ಕೂಡ ನಮಗೆ ಜೀವದ ನಿರೀಕ್ಷೆಯನ್ನು ಮೂಡಿಸುವಂಥ ಕರ್ತನೇ ಅಂದ ನಾವು ನಿನ್ನಲ್ಲಿ ವಿಶ್ವಾಸವನ್ನು ಇಟ್ಟವರಾಗಿ, ನೀನು ದೇವಕುಮಾರನು, ಜೀವದಾಯಕನು ಎಂಬುದನ್ನು ನಾವು ನಂಬಿ ನೀನು ಕೊಡುವಂಥ ಜೀವವನ್ನು ನಾವು ಪಡ್ಕೊಂಡು ಈ ಲೋಕದಲ್ಲಿ ನಾವು ಮುಂದೆ ಸಾಗುವಂತೆ ನೀನು ನಮ್ಮನ್ನು ಆಶೀರ್ವದಿಸು. ವಾಕ್ಯದ ಮೂಲಕವಾಗಿ, ಆತ್ಮನ ಮೂಲಕವಾಗಿ ನಮ್ಮನ್ನು ಅನುದಿನವೂ ಬಲಪಡಿಸು. ಯೇಸುವಿನಲ್ಲಿ ನಾವು ಬೇಡುತ್ತೇವೆ ತಂದೆಯೇ, ಆಮೇನ್. ನಾವೆಲ್ಲರೂ ಒಟ್ಟಾಗಿ 128ನೇ ಪುಟದಲ್ಲಿರುವಂಥ ಅಪೊಸ್ತಲರ ವಿಶ್ವಾಸ ಸೂತ್ರವನ್ನು ನಾವೆಲ್ಲರೂ ಒಟ್ಟಾಗಿ ಆಯ್ಕೆ ಮಾಡೋಣ. ಸಾಧನ ಕ್ರಮ ಪುಸ್ತಕದಲ್ಲಿ 128ನೇ ಪುಟ. ಭೂಲೋಕಗಳನ್ನು ಸೃಷ್ಟಿಸಿದ ಸರ್ವಶಕ್ತನಾಗಿರುವ ತಂದೆಯಾದ ದೇವರು ನಂಬುತ್ತೇನೆ. ಆತನೇ ಏಕಕುಮಾರನಾಗಿರುವ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತ ನಂಬುತ್ತೇನೆ. ಈತನು ಪರಿಶುದ್ಧಾತ್ಮನಿಂದ ಕನ್ಯಾ ಮರಿಯಳ ಗರ್ಭದಲ್ಲಿ ಧರಿಸಲ್ಪಟ್ಟು ಆಕೆಯಲ್ಲಿ ಹುಟ್ಟಿ ಪೊಂತ್ಯ ಪಿಲಾತನ ಅಧಿಪತ್ಯದ ಶ್ರಮೆ ಹೊಂದಿ ಶಿಲುಬೆಗೆ ಜಡಿಯಲ್ಪಟ್ಟು ಸತ್ತು ಉಣಲ್ಪಟ್ಟು ಪಾತಾಳಕ್ಕೆ ಹಿಡಿದು 3ನೇ ದಿವಸದಲ್ಲಿ ಸತ್ತೊಡೆದು ಎದ್ದು
ಪರಲೋಕಕ್ಕೆ ಏರಿ ಹೋಗಿ ಸರ್ವಶಕ್ತನಾಗಿರುವ ತಂದೆಯ ದೇವರ ಬಲಪಾಸದಲ್ಲಿ ಕುಳಿತುಕೊಂಡಿರುತ್ತಾನೆ. ಈತನಿಂದ ಬಂದು ಬದುಕಿರುವವರಿಗೂ ಸತ್ತವರಿಗೂ ನ್ಯಾಯ ತೀರಿಸುವನು ಎಂಬುದನ್ನು ನಂಬುತ್ತೇನೆ. ನಾನು ಪರಿಶುದ್ಧಾತ್ಮ ನಂಬುತ್ತೇನೆ. ಒಂದೇ ಪರಿಶುದ್ಧ ಕ್ರೈಸ್ತವೆಯು, ಭಕ್ತರ ಅನ್ಯೋನ್ಯತೆಯು, ಪಾಪದ ಪರಿಹಾರವು, ದೇಹದ ಪುನರುತ್ಥಾನವು, ನಿತ್ಯ ಜೀವ ಉಂಟುಗಳನ್ನು ನಂಬುತ್ತೇನೆ. ಆಮೆನ್. ನಾವು ಸಭಾ ಪ್ರಕಟಣೆಗಳನ್ನು ಸಭಾ ಕಾರ್ಯದರ್ಶಿಗಳಿಂದ ಕೇಳೋಣ. ಸಭಾ ಪ್ರಕಟಣೆಗಳು. ಈ ಭಾನುವಾರದ ಮುಂಜಾನೆಯ ಆರಾಧನೆಯಲ್ಲಿ ಪಾಲುಗೊಂಡಿರುವ ಎಲ್ಲ ಸಭಾ ಸದಸ್ಯರಿಗೂ ಹಾಗೂ ಆನ್ಲೈನ್ನಲ್ಲಿ ವೀಕ್ಷಿಸುತ್ತಿರುವ ಸಭಾ ವಿಶ್ವಾಸಿಗಳಿಗೆ ಕ್ರಿಸ್ತನ ಪವಿತ್ರ ನಾಮದಲ್ಲಿ ಸಭಾಪಾಲಕರು, ಸಭಾಪಾಲನಾ ಸಮಿತಿ ಪರವಾಗಿ ವಂದಿಸಿ ಪ್ರೀತಿಯಿಂದ ಸ್ವಾಗತಿಸುತ್ತೇವೆ. ಮಾನ್ಯ ಬಿಷಪ್ಪರ ಆದೇಶದ ಮೇರೆಗೆ ದಿನಾಂಕ 30/4/2021 ಆಲಯದಲ್ಲಿ ಆರಾಧನೆ ನಡೆಸಲ್ಪಡುವುದಿಲ್ಲ. ಆನ್ಲೈನ್ನಲ್ಲಿ ಆರಾಧನೆ ವೀಕ್ಷಿಸುವವರು ತಮ್ಮ ತಮ್ಮ ಕಾಣಿಕೆಯೊಡನೆ ಸೇರಿ ಬಂದು ಕಾಣಿಕೆಯನ್ನು ಆಲಯಕ್ಕೆ ಸಲ್ಲಿಸುವಂತೆ ವಿನಂತಿ. ಸಭಾಪಾಲನಾ ಸಮಿತಿಯ ತ್ರೈವಾರ್ಷಿಕ ಚುನಾವಣೆಯ ಕಾರ್ಯಗಳು ಅಂದರೆ 2021-2024 ಈ ಸಂಬಂಧ ತಾತ್ಕಾಲಿಕ ಮತದಾರರ ಪಟ್ಟಿಯನ್ನು ಆಲಯದ ನೋಟಿಸ್ ಬೋರ್ಡ್ನಲ್ಲಿ ಪ್ರಕಟಿಸಲಾಗಿದೆ. 1 ತಿಂಗಳವರೆಗೆ ಮತದಾರರ ಪಟ್ಟಿಯಲ್ಲಿ ತಿದ್ದುಪಡಿ ಮಾಡಲು ಅವಕಾಶವಿದೆ. ಆದರೆ ಈ ತಿದ್ದುಪಡಿಯನ್ನು 18 ಮೇ 2021 ಸಂಜೆ 5 ಗಂಟೆಯ ಒಳಗಾಗಿ ಮಾಡುವಂತೆ ವಿನಂತಿ. ನಂತರ ಬರುವ ಮನವಿಗಳನ್ನು ಸ್ವೀಕರಿಸಲಾಗುವುದಿಲ್ಲ. ಸಭಾ ಸದಸ್ಯರ ಗಮನಕ್ಕೆ, ಕರೋನಾ ಪಿಡುಗು ಹೆಮ್ಮಾರಿಯಂತೆ ಹಬ್ಬುತ್ತಿರುವುದು ತಮ್ಮೆಲ್ಲರಿಗೂ ತಿಳಿದ ವಿಷಯ ಹಾಗೂ ಅನೇಕರು ಇದರಿಂದ ತೊಂದರೆಗೊಳಗಾಗುತ್ತಿರುವುದು ವಿಷಾದಕರ ಸಂಗತಿಯಾಗಿದೆ. ಸಭಾ ಸದಸ್ಯರು ಸರ್ಕಾರದ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುವಂತೆ ವಿನಂತಿಸುವರು. ಅನೇಕ ನಮ್ಮ ಸಭಾ ಸದಸ್ಯರು, ಸಭಾಪಾಲಕರುಗಳು ಮತ್ತು ಅವರ ಕುಟುಂಬದವರು ಈ ಪಿಡುಗಿಗೆ ತುತ್ತಾಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯುತ್ತಿರುವರು ಹಾಗೂ ಈ ಸಂದರ್ಭದಲ್ಲಿ ಅನೇಕ ಸಭಾಪಾಲಕರುಗಳು, ಸಭಾ ಸದಸ್ಯರು, ಅವರ ಕುಟುಂಬದವರು ಮರಣ ಹೊಂದಿರುವರು. ಮಾನ್ಯ ಬಿಷಪ್ರವರು, ಡಯಾಸಿಸ್ ಆಫೀಸರ್ಸ್ಗಳು ಸಹ ಚಿಕಿತ್ಸೆಯಲ್ಲಿ ಇರುವರು. ಇವರೆಲ್ಲರಿಗಾಗಿ ಹಾಗೂ ಸಮಸ್ತ ಜನರಿಗಾಗಿ ತಮ್ಮ ವೈಯಕ್ತಿಕ ಹಾಗೂ ಕುಟುಂಬ ಪ್ರಾರ್ಥನೆಯಲ್ಲಿ ತಾವು ನೆನೆಸಿ ಪ್ರಾರ್ಥಿಸುವಂತೆ ಸಭಾಪಾಲಕರು, ಸಭಾಪಾಲನಾ ಸಮಿತಿ ಪರವಾಗಿ ಪ್ರೀತಿಯಿಂದ ವಿನಂತಿಸುವರು. ಇಂದಿನಿಂದ ಮುಂದಿನ ವಾರದಲ್ಲಿ ತಮ್ಮ ಜನ್ಮದಿನವನ್ನು ಕಾಣುವವರು ಮೇರಿ ಮಾರ್ಗ್ರೆಟ್ ಕೆ, ರೆಜಿನಾ, ದೀಕ್ಷಿತಾ, ಜಮುನಾ ಆಲನ್, ಶಮೀನ್ ಡಿ, ರವಿಕಿರಣ್ ಕೆ, ಸೋನಿಯಾ ಸಾರಾ ಎಸ್, ಕೀರ್ತನಾ ಮರ್ಸಿ ಡಿ, ಫ್ರಾಂಕ್ ಮೆನನ್, ಚಂದ್ರಕಲಾ, ಮರಿಯಾ, ರೋಸ್ ಮೆರೀನಾ, ಸುನಿಲ್ ಆರ್, ಶುಶ್ರುತಾ, ಸ್ನೇಹ ಸೌಮ್ಯ ವಿ, ರೋಹನ್ ಡ್ಯಾನಿಯಲ್ ಎಂ, ಸುಜನ್ ಜೆ, ಶ್ಯಾಮ್ ಸುಂದರ್ ಸಿಡಿ, ಮ್ಯಾಥ್ಯೂ ಡೆನಿಸ್ ಡಿ, ಮನೋಹರ್ ಇ, ಸವಿತಾ ಡಿಆರ್, ಸ್ಟೆಲ್ಲಾ ಮೇರಿ ಡಿ, ನಿಸರ್ಗ ಜೆಸ್ಸಿ ಪಿ. ವಿವಾಹ ವಾರ್ಷಿಕ ದಿನವನ್ನು ಕಾಣುವವರು ಶ್ರೀಮತಿ ದಿವ್ಯಾ ಮತ್ತು ಶ್ರೀ ಟೆರೆನ್ಸ್ ಪ್ರಸಾದ್, ಶ್ರೀಮತಿ ಶುಭಮಂಗಳ ಮತ್ತು ಶ್ರೀ ಡೇವಿಡ್ ಕೋಟಿಯನ್, ಶ್ರೀಮತಿ ಮಮತಾ ಮತ್ತು ಶ್ರೀ ದೊರೆರಾಜ್ ಪಾಲ್, ಶ್ರೀಮತಿ ವಿಂದ್ಯಾ ರೂತ್ ಮತ್ತು ಶ್ರೀ ಸಂದೀಪ್ ಡಿ, ಶ್ರೀಮತಿ ಆರೋಗ್ಯ ಮೇರಿ ಮತ್ತು ಶ್ರೀ ಯೇಸು ಕುಮಾರ್ ಬಿ, ಶ್ರೀಮತಿ ರಾಜಮ್ಮ ಮತ್ತು ಶ್ರೀ ರಾಜು ಜೆ, ಶ್ರೀಮತಿ ಕ್ರಿಸ್ಟಿನಾ ಮತ್ತು ಶ್ರೀ ಸ್ಯಾಮ್ಸನ್ ಪಿ, ಶ್ರೀಮತಿ ದೀಪಿಕಾ ಮತ್ತು ಶ್ರೀ ಶೋಧನ್ ಎಸ್, ಶ್ರೀಮತಿ ಕಾವ್ಯ ಮತ್ತು ಶ್ರೀ ಆಲ್ವಿನ್ ಜೇಮ್ಸ್,
ಶ್ರೀಮತಿ ಪರಿಮಳ ಮತ್ತು ಶ್ರೀ ಮೋಸಸ್ ಕುಮಾರ್ ಪಿ, ಶ್ರೀಮತಿ ಸುಷ್ಮಾ ಮತ್ತು ಶ್ರೀ ಶರತ್ ಕುಮಾರ್ ಎಸ್, ಶ್ರೀಮತಿ ಹ್ಯಾನಾ ಮತ್ತು ಶ್ರೀ ಎಡ್ವರ್ಡ್ ಎಲ್ ಚಿಲ್ಲಾಳ. ಜನ್ಮದಿನ ಹಾಗೂ ವಿವಾಹ ವಾರ್ಷಿಕ ದಿನಗಳನ್ನು ಕಾಣುವ ಎಲ್ಲರಿಗೂ ಸಭಾಪಾಲಕರು, ಸಭಾಪಾಲನಾ ಸಮಿತಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುವವರಾಗಿರುವೆವು. ನಾವು ದೇವರಲ್ಲಿ ಪ್ರಾರ್ಥಿಸೋಣ. ಪ್ರಾರ್ಥನೆ ಮಾಡೋಣ. ನಮ್ಮ ಪರಲೋಕದ ತಂದೆಯಾದ ದೇವರೇ, ಈ ಉದಯ ಕಾಲದಲ್ಲಿ ನಾವು ನಿನ್ನನ್ನು ಆರಾಧಿಸುವಂತೆ, ನಿನ್ನ ಪರಿಶುದ್ಧ ನಾಮವನ್ನು ಘನಪಡಿಸುವಂತೆ, ನಮ್ಮ ಅಂತರಂಗದ ಎಲ್ಲ ಬಯಕೆಗಳನ್ನು ನಿನ್ನ ದಿವ್ಯ ಸನ್ನಿಧಾನದಲ್ಲಿ ನಾವು ತರುವಂತೆ ನೀನು ನಮಗೆ ಕೊಟ್ಟಂತಹ ಈ ಅವಕಾಶಕ್ಕಾಗಿ ನಾವು ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ನಮ್ಮ ಸುತ್ತಮುತ್ತಲಿನ ಪರಿಸ್ಥಿತಿ ಅದು ವಿಭಿನ್ನವಾಗಿರುವುದಾದರೂ ಕೂಡ ನೀ ನಮ್ಮನ್ನ ನಿನ್ನ ರೆಕ್ಕೆಯ ಮನೆಯಲ್ಲಿ ಇರಿಸಿ ನೀ ನಮ್ಮನ್ನು ಕಾದು ಕಾಪಾಡಿ ನಡೆಸ್ತಾ ಬಂದಿದ್ದಿ. ಇದಕ್ಕಾಗಿ ನಮಗೆ ಸ್ತೋತ್ರ ಸಲ್ಲಿಸ್ತೇವೆ. ವಿಶೇಷವಾಗಿ ಕರ್ತನೆ, ಈ ಕರೋನಾ ಸಮಸ್ಯೆಯಿಂದ ಸಾವಿರಾರು ಜನರು ನಾನಾ ವಿಧವಂತಹ ಸಂಕಷ್ಟಕ್ಕೆ ಒಳಗಾಗಿರುವಲ್ಲಿ, ಅನೇಕರು ಮರಣವನ್ನು ಅಪ್ಪಿರುವಲ್ಲಿ, ಅನೇಕ ಕುಟುಂಬಗಳು ದುಃಖದಲ್ಲಿ, ನಿರಾಶೆಯಲ್ಲಿ, ಚಿಂತೆಯಲ್ಲಿ, ಗಲಿಬಿಲಿಯಿರುವಾಗ ನಾವು ನಿನ್ನ ದಿವ್ಯ ಸಹಾಯದ ಹಸ್ತವನ್ನು ನಾವು ಬೇಡುತ್ತೇವೆ. ನಿನ್ನ ಕೃಪೆಯನ್ನು ವಿಶೇಷವಾಗಿ ಈ ಕಾಲದಲ್ಲಿ, ಈ ಸಮಯದಲ್ಲಿ ನೀನು ಒದಗಿಸಿಕೊಡು ಎಂಬುದನ್ನು ನಾವು ಪ್ರಾರ್ಥಿಸ್ತೇವೆ. ಇದರ ಪರಿಹಾರಕ್ಕಾಗಿ ಶ್ರಮಿಸುವಂಥ ನಮ್ಮ ಎಲ್ಲ ಸರ್ಕಾರಗಳನ್ನು, ಎಲ್ಲ ವೈದ್ಯಕೀಯ ಸಂಸ್ಥೆಗಳನ್ನು, ಖಾಸಗಿ ಸಂಸ್ಥೆಗಳನ್ನು ನಾವು ನನ್ನ ಕೃಪೆಯ ಕೈಯಲ್ಲಿ ಒಪ್ಪಿಸ್ತೇವೆ. ಅವ್ರು ಮಾಡುವಂತೆಲ್ಲ ಕಾರ್ಯಗಳಲ್ಲಿನ ದಿವ್ಯ ಆಶೀರ್ವಾದಗಳಲ್ಲಿ, ಅಂತೆಯೇ ಕರ್ತನೆ ಸಭೆಯ ಸದಸ್ಯರಾಗಿ ನಾವು ಮಾಡಬೇಕಂತ ಕರ್ತವ್ಯವನ್ನು, ಜವಾಬ್ದಾರಿಕೆಯನ್ನು, ಸೇವೆಯನ್ನು ಯೋಗ್ಯ ರೀತಿಯಲ್ಲಿ ನಾವು ಕೂಡ ಮಾಡುವಂತೆ ನೀನು ನಮ್ಮನ್ನು ಆಶ್ವಾಸದಿಂದ ನಾವು ಪ್ರಾರ್ಥಿಸ್ತೇವೆ. ಈ ಸಂದರ್ಭದಲ್ಲಿ ವಿಶೇಷವಾಗಿ ತಮ್ಮ ಜನ್ಮದಿನವನ್ನು ಆಚರಿಸುವವರನ್ನು ನನ್ನ ಕೃಪೆಯ ಕೈಯಲ್ಲಿ ನಾವು ಒಪ್ಪಿಸಿಕೊಡುತ್ತೇವೆ. ಜೀವ ಅದು ನೀನು ಕೊಟ್ಟಂತ ಒಂದು ವಿಶೇಷವಾದಂಥ ಬರ. ಇದನ್ನು ನಾವು ಸ್ಮರಿಸಿಕೊಡುತ್ತಾ ನನಗೆ ಸ್ತೋತ್ರ ಸಲ್ಲಿಸ್ತೇವೆ. ಜೀವದಾನ ಮಾಡಿದಂಥ ಕರ್ತನು ನೀನು, ಅಂತೆಯೇ ನಮ್ಮೆಲ್ಲರ ಬಗ್ಗೆ ಮಹತ್ತಾದಂಥ ಉದ್ದೇಶವನ್ನು ನೀನು ಇಟ್ಟುಕೊಂಡಂಥ ಕರ್ತನೆಂಬುದನ್ನು ನಾವು ಸ್ಮರಿಸಿಕೊಳ್ತೇವೆ. ಜನ್ಮದಿನವನ್ನು ಆಚರಿಸುವಂಥ ಎಲ್ಲರನ್ನೂ ನೀನು ಆಶ್ವಾಸು. ಹೊಸ ವರ್ಷಕ್ಕೆ ಅವರು ಕಾಲಿಡಿಸುವಾಗ ಹೊಸ ಬಲ, ಶಕ್ತಿ, ನಿರೀಕ್ಷೆ ಒಳಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ಆಶ್ರಯಿಸಿಕೊಂಡು ಜೀವಿಸುವಂತೆ ದೇವರನ್ನ ಬಲಪಡಿಸು. ಅವರಿಗೆ ಬೇಕಂತ ಉತ್ತಮವಂತ ಆರೋಗ್ಯ, ಸೌಖ್ಯವನ್ನು, ಅವರೆಲ್ಲ ಕೆಲಸ ಕಾರ್ಯಗಳಲ್ಲಿ ನಾ ಧೈರ್ಯಹಸ್ತವನ್ನು, ವಿದ್ಯಾಭ್ಯಾಸವನ್ನು ಮಾಡುವಂತೆಲ್ಲ ಮಕ್ಕಳ ಮೇಲಿನ ಧೈರ್ಯಹಸ್ತವನ್ನು ನೀನು ಒದಗಿಸಿಕೊಡು ಎಂದು ನಾವು ಪ್ರಾರ್ಥಿಸ್ತೇವೆ. ನೀನು ಅವರ ಜೊತೆಗಾರನಾಗಿ ಹೊಸ ವರ್ಷವನ್ನು ನಿನ್ನ ಆಶ್ರಯಿಸಿಕೊಟ್ಟು ನಡೆಸು. ವಿವಾಹ ವಾರ್ಷಿಕ ದಿನವನ್ನು ಆಚರಿಸುವವರನ್ನು ಕೂಡ ನಾವು ನನ್ನ ಕೃಪೆಯ ಕೈಲಿಗೆ ಒಪ್ಪಿಸ್ತೇವೆ. ದಾಂಪತ್ಯ ಜೀವನವನ್ನು ಆಶೀರ್ವದಿಸಿಕೊಟ್ಟಂಥ ಕರ್ತನ ನೀನು. ಪ್ರತಿಯೊಂದು ಕುಟುಂಬದಲ್ಲಿ ಕೂಡ ನಿನ್ನ ಪ್ರೀತಿ ಸತ್ಯತೆಯಲ್ಲಿ
ಕುಟುಂಬವು ಮುಂದೆ ಸಾಗುವಂಥ ಕೃಪಾ ಆಶೀರ್ವಾದವನ್ನು ದಯಪಾಲಿಸಿಕೊಟ್ಟು ನಡೆಸು. ಕುಟುಂಬದ ಜವಾಬ್ದಾರಿ ಕಥೆ ಎಷ್ಟೋ ವಿಶೇಷವಾದದ್ದು, ಅದನ್ನು ಇವರು ನಿರ್ವಹಿಸುವಂಥ ಕೃಪೆಯನ್ನು ನೀನು ದಯಪಾಲಿಸು. ನಾನಾ ವಿಧವಂಥ ಸಮಸ್ಯೆಗಳು ಕುಟುಂಬದ ಜೀವನದಲ್ಲಿ ಎದುರಾಗುವಾಗ ಎಂದಿಗೂ ನಿರಾಶೆಗೊಳ್ಳದೆ ಸದಾಕಾಲ ನಮ್ಮ ಜೊತೆ ಇರುವಂಥ ಸಹಾಯಕನಾದ ನಿನ್ನನ್ನೇ ಆಶ್ರಯಿಸಿಕೊಂಡು ಜೀವಿಸುವಂತೆ ದೇವರನ್ನ ಬಲಪಡಿಸು. ತಮ್ಮೆಲ್ಲ ಕಾರ್ಯಗಳಲ್ಲಿ ಕೂಡ ಕರ್ತನಿನ್ನ ದಿವ್ಯ ಸನ್ನಿಧಾನದಲ್ಲಿ ಬಂದು ಬೇಡಿ ನಿಂದ ಬಲವನ್ನು, ಮಾರ್ಗದರ್ಶನವನ್ನು, ಸಹಾಯದ ಹಸ್ತವನ್ನು ಹೊಂದಿದವರಾಗಿ ತಮ್ಮ ಕುಟುಂಬದ ಬಾಳ್ವೆಯನ್ನು ಯೋಗ್ಯ ರೀತಿಯಲ್ಲಿ ನಿರ್ವಹಿಸುವಂತೆ, ಕ್ರೈಸ್ತ ಕುಟುಂಬವನ್ನು ಕಟ್ಟುವಂಥ ರೀತಿಯಲ್ಲಿ ತಮ್ಮ ಕುಟುಂಬದ ಬಾಳ್ವೆಯನ್ನು ರೂಪಿಸುವಂತೆ ಬೇಕಂತ ನಿನ್ನ ಆತ್ಮನ ಸಕಲ ವರದಾನಗಳನ್ನು ನೀನು ದಯಪಾಲಿಸಿಕೊಟ್ಟು ನಡೆಸಿ ಅಂತ ನಾವು ಪ್ರಾರ್ಥಿಸ್ತೇವೆ. ಎಲ್ಲ ಪ್ರಿಯರನ್ನು ನಾವು ನನ್ನ ಕೃಪೆಯ ಕೈಲಿಗೆ ಒಪ್ಪಿಸ್ತೇವೆ. ಹೊಸ ವರ್ಷದಲ್ಲಿ, ಹೊಸ ಸಂತೋಷದಲ್ಲಿ, ಹೊಸ ಆಶೀರ್ವಾದಗಳೊಂದಿಗೆ ಇವರು ಮುಂದೆ ಸಾಗುವಂತೆಯೂ ನಿನ್ನ ಪರಿಶುದ್ಧ ನಾಮಕ್ಕೆ ಯಾವಾಗಲೂ ಸ್ತುತಿಯನ್ನು ಸ್ತೋತ್ರವನ್ನು ಸಲ್ಲಿಸುವರಾಗಿ ಜೀವಿಸುವಂತೆಯೂ ನೀವು ಆಶ್ವಾಸ ಎಂಬುದಾಗಿ ಯೇಸುವಿನಲ್ಲಿ ನಾವು ಬೇಡುತ್ತೇವೆ ತಂದೆ. ಆಮೇನ್.
ಹಾಗೆ ಕರ್ತನ ಪ್ರಾರ್ಥನೆ ಅರಿಕೆ ಮಾಡೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಾವು ಪರಿಶುದ್ಧದಲ್ಲಿ ನೆನೆಸಲ್ಪಡಬೇಕು. ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅಂದಿದ್ದ ಆಹಾರವನ್ನು ಎತ್ತು ದಯಪಾಲಿಸು. ನಮಗೆ ತಪ್ಪು ಮಾಡಿದ ನಾವು ಕ್ಷಮಿಸುವಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಗೆ ಸೇರಿಸಿದ ಕೇಳಿಂದ ನಮ್ಮನ್ನು ತಪ್ಪಿಸು. ರಾಜ್ಯವು ಬಲವು ಮಹಿಮೆಯು ಸದಾಕಾಲವು ನಿನ್ನವೇ ಸ್ವಾಮಿ. ಆಮೇಲೆ ಕರ್ತನ ಆಶೀರ್ವಾದವನ್ನು ವಿಶ್ವಾಸದೊಂದಿಗೆ ಹೊಂದಿಕೊಳ್ಳಿರಿ. ಹೀಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯವರ ಪ್ರೀತಿ, ಪರಿಶುದ್ಧಾತ್ಮನ ನಡೆಸುವಿಕೆ ಈಗಲೂ ಯಾವಾಗಲೂ ನಿಮ್ಮೆಲ್ಲರ ಸಂಗಡ ಇರಲಿ. ಆಮೇನ್.